नमस्कार, अभिवादन स्वीकार करें। मैं रेशमा शेट्टी स्वागत करती हूँ आप सभी का हमारे चैनल पारिक प्रेजेंटेशंस के दांडेली दैनिक समाचार पर। आज तारीख है 11 दिसंबर, वार गुरुवार। तो चलिए शुरू करते हैं आज के समाचार। ದಾಂಡೇಲಿಯ ಹಳೆ ನಗರಸಭೆ ಮೈದಾನದಲ್ಲಿ 13, 14, 15ರಂದು ಉತ್ತರ ಕನ್ನಡ ಜಿಲ್ಲಾ 25ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದ ಶ್ರೀ BN ವಾಸ್ರೆ ಅವರು ಈ ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣ ವಿವರಣೆಗಳನ್ನು ನೀಡಿದ್ದಾರೆ. ಬನ್ನಿ ಕೇಳೋಣ. इस वक्त आप यह खूबसूरत एक भव्य मंडप देख रहे होंगे। यह विशेष तौर पर बनाया गया है और बनाया जा रहा है। वजह है 25वां कन्नड़ साहित्य सम्मेलन दांडेली में होने जा रहा है। यह हम सब दांडेली निवासियों के लिए सौभाग्य की बात है कि 25वां कन्नड़ साहित्य सम्मेलन दांडेली में हो रहा है। साहित्य संस्कृति है, साहित्य संस्कार है, साहित्य जीवन दर्शन है, साहित्य जीवन दर्पण है। कई बड़े बड़े विभूति हुए हैं भारत में जिनके द्वारा साहित्य लिखे गए। उस साहित्य में हमें कई जीवन में जीने को सरल बनाने के कई उपाय दिखाए गए हैं। इस वक्त मेरे साथ कन्नड़ साहित्य परिषद के जिला अध्यक्ष श्री BN वाजरे जी है। सर जी नमस्ते। नमस्ते। और हमारे नवीन सोलंकी जी हैं। स्वागत है आप दोनों का। सर जी, कितनी तारीख से शुरू होगा पूरा दांडेली को आपने बहुत ही खूबसूरत तरीके से सजाया है, एक दुल्हन की तरह सजाया है, भव्य मंडप बनाया है। तो आप विधिवत तरीके से 13, 14 और 15 तारीख को है, तो क्या होगा, कैसे होगा, यह थोड़ी जानकारी दीजिए प्लीज। ಬಂಧುಗಳೇ, ಇದು ಉತ್ತರ ಕನ್ನಡ ಜಿಲ್ಲಾ 25ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. ರಾಜ್ಯದಲ್ಲಿ ಅತಿ ಹೆಚ್ಚು ಸಮ್ಮೇಳನವನ್ನು ಮಾಡಿದಂತಹ ಹಿರಿಮೆ ಅಂದರೆ 25 ಸಮ್ಮೇಳನಗಳನ್ನು ಮಾಡಿದಂತಹ ಹೆಚ್ಚುಗಾರಿಕೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸಲ್ಲಿಸ್ತದೆ. 25ನೇ ಸಮ್ಮೇಳನ ಆಗಿರೋದ್ರಿಂದ ಇದನ್ನು ಬೆಳ್ಳಿ ಹಬ್ಬದ ಕಾರ್ಯಕ್ರಮವನ್ನಾಗಿ ಕೂಡ ನಾವು ರೂಪಿಸ್ತಾ ಇದ್ದೇವೆ. ತಮಗೆಲ್ಲ ತಿಳಿದಿರುವ ಹಾಗೆ ತಾಲೂಕು ಸಮ್ಮೇಳನವನ್ನು 1 ದಿನಕ್ಕೆ, ಜಿಲ್ಲಾ ಸಮ್ಮೇಳನವನ್ನು 2 ದಿನಕ್ಕೆ ಮಾಡೋದು ಒಂದು ಪರಂಪರೆ. ಆದರೆ ಇದು 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮ ಆಗಿರೋದ್ರಿಂದ ಅದನ್ನು 3 ದಿನಗಳ ಕಾಲ ಆಚರಿಸ್ತಾ ಇದ್ದೀವಿ. ಒಂದು ವಿಶೇಷವಾಗಿ ನೀವೇ ಹೇಳಿದ್ರಿ, ಸಾಹಿತ್ಯ ಸಮ್ಮೇಳನ ಇಡೀ ನಗರ ಅಲಂಕಾರಗೊಂಡಿದೆ ಅಂತೇಳಿ. ಅದು ಕೇವಲ ನಾವು ವೈಭವೀಕರಿಸಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲ, ದಾಂಡೇಲಿಯಂತಹ ಬಹುಭಾಷೆಯ ನೆಲದಲ್ಲಿ, ದಾಂಡೇಲಿಯಂತಹ ಧರ್ಮ ಸಮನ್ವಯತೆಯ ನೆಲದಲ್ಲಿ ಒಂದು ಎಲ್ಲರನ್ನ ಒಳಗೊಳ್ಳುವ, ಅದರ ಜೊತೆಗೆ ಕನ್ನಡವನ್ನ ಪ್ರತಿಪಾದಿಸುವ, ಕನ್ನಡವನ್ನ ಪ್ರೀತಿಸುವ ಜನರನ್ನ ಮತ್ತೆ ಇಲ್ಲಿರುವ ಎಲ್ಲ ಕನ್ನಡಿಗರನ್ನ ಒಳಗೊಳ್ಳಬೇಕನ್ನೋ ಕಾರಣಕ್ಕಾಗಿ ಈ ರೀತಿಯ ಒಂದು ಚಂದದ ಸುಂದರವಾದ ನಗರದ ಅಲಂಕಾರವನ್ನ ಮಾಡಿದ್ದೇವೆ. ಇವತ್ತು ಡಿಸೆಂಬರ್ 13ಕ್ಕೆ ಇದರ ಉದ್ಘಾಟನೆ ನಡೀತಾ ಇದೆ. ನಾಡಿನ ಶ್ರೇಷ್ಠ ಸಾಹಿತಿಗಳಾಗಿರುವ ಬರಗೂರು ರಾಮಚಂದ್ರಪ್ಪ ಅವರು ಅದರ ಉದ್ಘಾಟನೆಯನ್ನು ಮಾಡ್ತಾರೆ. ಅದಕ್ಕೂ ಪೂರ್ವದಲ್ಲಿ ಧ್ವಜಾರೋಹಣಗಳು, ಮೆರವಣಿಗೆ, ಸಮ್ಮೇಳನಾಧ್ಯಕ್ಷ ಮೆರವಣಿಗೆ, 10 ಕಲಾತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸುತ್ತದೆ. ಬೇರೆ ಬೇರೆ ನಮ್ಮ ಜಿಲ್ಲೆಯ ಕಲಾತಂಡಗಳು ಸೇರಿದ ಹಾಗೆ ಬೇರೆ ಬೇರೆ ಜಿಲ್ಲೆಯ ಕಲಾತಂಡಗಳನ್ನು ಒಳಗೊಂಡಂತೆ 10 ಕಲಾತಂಡಗಳು ಈ ಮೆರವಣಿಗೆಯಲ್ಲಿ ಭಾಗವಹಿಸ್ತವೆ. ಬರಗೂರು ರಾಮಚಂದ್ರಪ್ಪನವರು ಉದ್ಘಾಟಿಸ್ತಾರೆ. ನಮ್ಮ ಜಿಲ್ಲೆಯ ಸಚಿವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು, ಸಭಾಪತಿಗಳು, ಶಾಸಕರು ಸೇರಿದಂಗೆ ಈ ಸಮ್ಮೇಳನದ ವೇದಿಕೆ, ಉದ್ಘಾಟನಾ ವೇದಿಕೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸ್ತಾರೆ. ವಿಶೇಷವಾಗಿ ಈ ಜಿಲ್ಲೆಯ ಹಿರಿಯ ಸಾಹಿತಿ ರೋಹಿದಾಸ್ ನಾಯ್ಕ ಅವರು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ವೇದಿಕೆಯನ್ನ ಅಲಂಕರಿಸಿ ಸಮ್ಮೇಳನಕ್ಕೆ ಹೆಚ್ಚಿನ ಶೋಭೆಯನ್ನ ತರಲಿದ್ದಾರೆ. ಇನ್ನು ಅದರ ನಂತರದಲ್ಲಿ, ಉದ್ಘಾಟನೆ ನಂತರದಲ್ಲಿ ಗೋಷ್ಠಿಗಳು, ಕವಿಗೋಷ್ಠಿಗಳು, 2ನೇ ದಿನ ಮತ್ತೆ ಕವಿಗೋಷ್ಠಿ, ಕವಿಕಾವ್ಯ ಕೊಂಚ, ಸಂವಾದ, ಅದಾದ್ಮೇಲೆ ವಿಶೇಷವಾದ ಮಾತುಮತನಗಳು. ಅದರ ನಂತರದಲ್ಲಿ 3ನೇ ದಿನ, 2ನೇ ದಿನ 25 ಜನರ ಸನ್ಮಾನವನ್ನ ಮಾಡ್ತೀವಿ. ಮೊದಲ ದಿನ ಉದ್ಘಾಟನಾ ಸಮಾರಂಭದಲ್ಲಿ ಬೆಳ್ಳಿ ಹಬ್ಬದ ನೆನಪಿನಲ್ಲಿ ಈ ಹಿಂದೆ ಆಗಿರುವ ಎಲ್ಲ ಸಮ್ಮೇಳನಾಧ್ಯಕ್ಷರನ್ನ ಗೌರವಿಸ್ತೀವಿ. 2ನೇ ದಿನ ಈ ವಿವಿಧ ಕ್ಷೇತ್ರಗಳ 25 ಸಾಧಕರನ್ನ ಗೌರವಿಸ್ತೀವಿ. ಇನ್ನು 3ನೇ ದಿನ ಕೂಡ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಅಂದ್ರೆ ಮೊದಲ ಗೋಷ್ಠಿಯಲ್ಲಿ, 3ನೇ ದಿನದ ಮೊದಲ ಗೋಷ್ಠಿಯಲ್ಲಿ ಕಾಲು ಶತಮಾನದ ನಡೆಗೆ ನನ್ನ ಜಿಲ್ಲೆ ಅನ್ನುವ ಗೋಷ್ಠಿಯನ್ನ ಮಾಡ್ತೀವಿ. ಅದರ ನಂತರದಲ್ಲಿ ಬಹುಶಃ ರಾಜ್ಯ ಮಟ್ಟದ ಒಂದು ವಿಚಾರ ಸಂಕಿರಣ ಎನ್ನುವ ರೀತಿಯಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪುರುಷೋತ್ತಮ ಬಿಳಿಮಲೆ ಅವರು,
ಪುಸ್ತಕ ಅಕಾಡೆಮಿಯ ಅಧ್ಯಕ್ಷರಾದ ನಮ್ಮ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದ ನಮ್ಮ ಡಾಕ್ಟರ್ ಮಾನಸ ಅವರು, ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಮುಕುಂದರಾಜ್ ಸರ್ ಅವರು, ಹಾಗೆ ನಮ್ಮ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬೇವನಗಿಡದವರು, ಈ 4 ಜನ ಅಕಾಡೆಮಿ ಪ್ರಾಧಿಕಾರದ ಅಧ್ಯಕ್ಷರು ಒಂದೇ ವೇದಿಕೆಯಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಬಹುಶಃ ರಾಜ್ಯ ಮಟ್ಟದಲ್ಲೂ ಕೂಡ ಈ ರೀತಿಯಾದ ಒಂದು ಸಮ್ಮಿಲನವನ್ನು ಮಾಡೋದು ಕಷ್ಟ ಆಗುತ್ತೆ. ಈ ಇದರೊಳಗಡೆ ನಮ್ಮ ಜಿಲ್ಲೆಯ ನಾಡು, ನುಡಿ, ಕಲೆ, ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆ, ಏನಾಗಬೇಕು ಅನ್ನೋದ್ರ ಬಗ್ಗೆ ಒಂದು ಪರಿಹಾರ ರೂಪದ ಮಾತುಗಳು, ಚರ್ಚೆಗಳು, ಸಂವಾದಗಳು ನಡೀತವೆ. ಅದೇ ದಿನ ಮತ್ತೆ ಬೆಳ್ಳಿ ಹಬ್ಬದ ನೆನಪಿನಲ್ಲಿ ರಜತ ಗೌರವವನ್ನು 25 ಜನಕ್ಕೆ, ಈ ಜಿಲ್ಲೆ 25 ಜನಕ್ಕೆ ನೀಡ್ತಾ ಇದ್ದೀವಿ. ಹೀಗೆ ಅನಂತರದಲ್ಲಿ ಸಮಾರೋಪ ನಡೀತಾ ಇದೆ. ಸಮಾರೋಪದಲ್ಲಿ ಶತಮಾನದ ವಯಸ್ಸಿನ ಅಂಚಿನಲ್ಲಿರುವ 100ರ ವಯಸ್ಸಿನ ಅಂಚಿನಲ್ಲಿರುವ ನಾಡಿನ ಹಿರಿಯ ಸಾಹಿತಿ, ಶ್ರೇಷ್ಠ ಚಿಂತಕ ಗುರು ಚನ್ನಬಸಪ್ಪನವರು ಸಮಾರೋಪ ನುಡಿಗಳನ್ನ ಆಡ್ತಾ ಇದ್ದಾರೆ. ಈ ಒಟ್ಟಾರೆಯಾಗಿ ಇನ್ನೊಂದು ವಿಶೇಷ ಅಂದ್ರೆ 25 ಸಮ್ಮೇಳನದ ನೆನಪಿನಲ್ಲಿ 25 ಜನರ ಪುಸ್ತಕಗಳು ಬಿಡುಗಡೆ ಆಗ್ತಾ ಇದೆ. 25 ಪುಸ್ತಕಗಳು ಇಲ್ಲಿ ಈ ಸಂದರ್ಭದಲ್ಲಿ ಬಿಡುಗಡೆ ಆಗ್ತದೆ. ನೀವೆಲ್ಲ ನೋಡಿದಿರಿ, ಸಮ್ಮೇಳನದ ವೇದಿಕೆಯ ಅಲಂಕಾರ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಸುಮಾರು 30ರಿಂದ 40 ಪುಸ್ತಕ ಮಳಿಗೆಗಳನ್ನ ಮಾಡಲಾಗಿದೆ. ಇನ್ನು ಪ್ರತ್ಯೇಕವಾಗಿ ಊಟದ ವ್ಯವಸ್ಥೆಗೆ ಬೇರೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸುಮಾರು 2ರಿಂದ 2.5 ಸಾವಿರ ಕುರ್ಚಿಗಳನ್ನ ಇಡುವಷ್ಟು ದೊಡ್ಡ ಮಟ್ಟಿಗೆ ಒಂದು ಪೆಂಡಲ್ ಅನ್ನ ಹಾಕಲಾಗಿದೆ. ಹಾಗಾಗಿ ಈ ಇಡೀ ಕಾರ್ಯಕ್ರಮವನ್ನ ಒಂದು ಐತಿಹಾಸಿಕವಾದ ಕಾರ್ಯಕ್ರಮವನ್ನ ಜಿಲ್ಲೆಯಲ್ಲಿ ದಾಖಲಿಸಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮ ದಾಂಡೇಲಿಯ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದವರು, ಸ್ವಾಗತ ಸಮಿತಿಯವರು, ಅದ್ರ ಜೊತೆಗೆ ಈ ದಾಂಡೇಲಿಯ ಎಲ್ಲ ಸುಂದರ ಮನಸ್ಸುಗಳು ಸೇರಿ ಈ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದೀವಿ. ವಿಶೇಷವಾಗಿ ಈ ಸಮ್ಮೇಳನದ ಸ್ವಾಗತ ಸಮಿತಿಯ ಗೌರವ ಅಧ್ಯಕ್ಷರಾಗಿ RV ದೇಶಪಾಂಡೆ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಸಕಾಲದಲ್ಲಿ ನಮಗೆ ಮಾರ್ಗದರ್ಶನವನ್ನು ನೀಡುತ್ತಿದ್ದಾರೆ. ಹಾಗೆ ನಮ್ಮ ಈ ಭಾಗದ ಮಾಜಿ ಶಾಸಕರಾದ ಸುನೀಲ್ ಹೆಗಡೆ ಅವರು ಇರ್ಬೋದು, SL ಗೋಟ್ನೇಕರ್ ಅವರು ಇರ್ಬೋದು, ನಮ್ಮ ನಗರಸಭೆ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಅವರು ಇರ್ಬೋದು, ಇಲ್ಲಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ಅವರು, ಬಿಜೆಪಿ ಅಧ್ಯಕ್ಷರಾದ ಬುದ್ಧಿವಂತ ಗೌಡ ಅವರು ಸೇರಿದಂಗೆ ಎಲ್ಲ ನಗರಸಭಾ ಸದಸ್ಯರು ಬಹುಶಃ ಪಕ್ಷ ಭೇದವನ್ನ ಮರೆತು ದಾಂಡೇಲಿಯ ಒಂದು ಹಬ್ಬ ಅನ್ನುವ ರೀತಿಯಲ್ಲಿ ಎಲ್ಲರೂ ಕೂಡ ಸ್ವ ಇಚ್ಛೆಯಿಂದ, ಸ್ವಯಂ ಪ್ರೇರಣೆಯಿಂದ ಸಮ್ಮೇಳನದಲ್ಲಿ, ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಕಾಯ್ತಾ ಇದ್ದಾರೆ. आप कुछ बोलना चाहेंगे दांडेली की जनता से? ದಾಂಡೇಲಿಯಲ್ಲಿ ನಡೆತಿರ್ತಕ್ಕಂಥ ಈ 25ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸಾಹಿತ್ಯಾಸಕ್ತರಿಗೆ ಹಾಗೂ ಓದಿನ ಅಭಿರುಚಿಯನ್ನ ಪಡೆತಕ್ಕಂಥ ವಿದ್ಯಾರ್ಥಿಗಳಿಗೆ, ಅವರಿಗೆ ತೆರೆದ ಮನಸ್ಸಿಗಾಗಿ ಬಂದು ಇಲ್ಲಿ ನಡೆತಕ್ಕಂಥ ಎಲ್ಲ ಗೋಷ್ಠಿಗಳಲ್ಲಿ ಭಾಗವಹಿಸಿ ಇಲ್ಲಿನ ಸಾಹಿತ್ಯದ ಅನುಭವದ ಅಭಿರುಚಿಯನ್ನ ತಮ್ಮ ಮನಸ್ಸಿನೊಳಗೆ ಇಳಿಸಿಕೊಂಡು ಮುಂದಿನ ಪೀಳಿಗೆಗೆ ಈ ಕನ್ನಡ ಸಾಹಿತ್ಯದ ತೇರನ್ನು ಎಳೆಯುವ ಕೆಲಸವನ್ನ ಈ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಆಗ್ತಾ ಇದೆ. ಹಾಗಾಗಿ ದಾಂಡೇಲಿಯ ಸಮಸ್ತ ಜನತೆ ಹಾಗೂ ಜಿಲ್ಲೆಯಾದ್ಯಂತ ಇರತಕ್ಕಂಥ ಎಲ್ಲ ಕನ್ನಡ ಆಸಕ್ತರು ಕೂಡ ಈ ಸಮ್ಮೇಳನಕ್ಕೆ ಸ್ವಾಗತವಿದೆ. ಬನ್ನಿ, ಕನ್ನಡ ತೇರನ್ನ ಜೊತೆಯಲ್ಲಿ ಎಳೆಯೋಣ ಅಂತ ಹೇಳ್ತಾ ನನ್ನ ಮಾತನ್ನು. ದಾಂಡೇಲಿ ಇದೆಯಲ್ಲ, ದಾಂಡೇಲಿ ಇದೊಂದು ಮಿನಿ ಇಂಡಿಯಾ ಅಂತ ಕರಿತೀವಿ ನಾವು. ಇಲ್ಲಿ ಬಹುಶಃ ಎಲ್ಲ ದೇಶದ ಜನಾಂಗೀಯ ವ್ಯವಸ್ಥೆಯ ಸಮುದಾಯಗಳಿವೆ ಇಲ್ಲಿ. ಕೇವಲ ಕರ್ನಾಟಕದಷ್ಟೇ ಅಲ್ಲ, ಎಲ್ಲ ರಾಜ್ಯಗಳ ಪ್ರಾದೇಶಿಕ ಜನಗಳು ಇಲ್ಲಿ ಇದ್ದಾರೆ. ಎಲ್ಲ ಭಾಷೆಗಳನ್ನ ಆಡುವವರಿದ್ದಾರೆ. ಹಾಗಾಗಿ ಇದನ್ನ ಮಿನಿ ಭಾರತ ಅಂತ ಕರಿತೀವಿ. ಮತ್ತೆ ಬಹುಭಾಷೆಗಳಿದೆ ಇಲ್ಲಿ, 1-2 ಭಾಷೆಗಳಲ್ಲ, ನನ್ನ ಲೆಕ್ಕದಲ್ಲಿ ಒಂದು 10 ಭಾಷೆಗಳನ್ನ ಆಡುವ ತಾಣ. ಆದರೆ ಎಷ್ಟೇ ಜನ ಸಮುದಾಯವಿರಲಿ, ಎಷ್ಟೇ ಭಾಷೆಗಳಿರಲಿ, ಇಲ್ಲಿ ಧರ್ಮ ಸಂಘರ್ಷ ನಡೆದಿಲ್ಲ, ಇಲ್ಲಿ ಭಾಷಾ ಸಂಘರ್ಷ ನಡೆದಿಲ್ಲ. ಇಲ್ಲಿ ಧರ್ಮ ಸಮನ್ವಯತೆ ಇದೆ, ಭಾಷಾ ಸೌಹಾರ್ದತೆ ಇದೆ, ಭಾಷಾ ಬಾಂಧವ್ಯತೆ ಇದೆ. ಮತ್ತೆ ವಿಶೇಷವಾಗಿ ಸಾಹಿತ್ಯ ಅಂದ್ರೆ ಏನು? ಸಹಿತವಾದುದು, ಎಲ್ಲರಿಗೂ ಒಳ್ಳೆಯದನ್ನ ಮಾಡುವುದು. ಹಾಗಾಗಿ ಎಲ್ಲರಿಗೂ ಒಳ್ಳೆಯದನ್ನ ಮಾಡುವುದಕ್ಕಾಗಿ, ಎಲ್ಲರನ್ನ ಒಳಗೊಳ್ಳುವುದಕ್ಕಾಗಿ ನಾವು ಯಾರನ್ನು ದ್ವೇಷ ಮಾಡ್ತಾ ಇಲ್ಲ. ನಾವಿಲ್ಲಿ ನಮ್ಮ ಸಾಹಿತ್ಯ ಪರಿಷತ್ತು ಅಂದ್ರೆ ಬಹುಶಃ ನಮ್ಮ ಬೇರೆ ಏನಾದರೂ ವಿಚಾರಗಳಿದ್ರೆ ಅದನ್ನು ಹೊರಗಡೆ ಇಡ್ತೀವಿ, ವೈಯಕ್ತಿಕವಾದ ವಿಚಾರಗಳನ್ನ. ಆದರೆ ಪರಿಷತ್ತಿನ ವಿಚಾರಕ್ಕೆ ಬಂದಾಗ ಎಲ್ಲರನ್ನ ಒಳಗೊಳ್ಳುವ ಕೆಲಸಕ್ಕೆ, ಸಾಹಿತ್ಯ ಅನ್ನುವ ಶಬ್ದಕ್ಕೆ ನಿಜವಾದ ಅರ್ಥವನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಎಲ್ಲರನ್ನ ಒಳಗೊಂಡು ಈ ಕೆಲಸವನ್ನ ಮಾಡ್ತಾ ಇದ್ವಿ. ಮತ್ತೆ ದಾಂಡೇಲಿಯಲ್ಲಿರುವ ಸಾಂಸ್ಕೃತಿಕ ಮನಸ್ಸು ಇದೆಯಲ್ಲ, ಅಷ್ಟು ಜನ ಒಂದಾಗಿದ್ದಾರೆ. ಈ ಎಲ್ಲ ಸಾಂಸ್ಕೃತಿಕ ಮನಸ್ಸುಗಳನ್ನ ಕೂಡ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ವಿ. ಇಡೀ ಜಿಲ್ಲೆಯ ಜನ ಬರಬೇಕು. ನನ್ನ ಜಿಲ್ಲೆಯ ಬೇರೆ ಬೇರೆ ಜಿಲ್ಲಾಧ್ಯಕ್ಷಗಳು ಕೂಡ ಬರ್ತಾ ಇದ್ದಾರೆ, ದೂರದಿಂದ ಬೇರೆ ಬೇರೆ ಸಾಹಿತಿಗಳು ಬರ್ತಾ ಇದ್ದಾರೆ. ಹಾಗಾಗಿ ದಾಂಡೇಲಿಯ ಜನ ಅಷ್ಟೇ ಅಲ್ಲ, ಇಡೀ ಜಿಲ್ಲೆಯ ಜನ ಬಂದು ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು, 3 ದಿನ ನಮ್ಮ ಜೊತೆಗೆ ಇರಬೇಕು ಅಂತೇಳಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ. निश्चित एक बात पूरे विश्वास के साथ कहना चाहूंगा कि आप अगर ये 13, 14 और 15 तारीख को होने वाले कन्नड़ साहित्य सम्मेलन में आएंगे तो निश्चित आपके ज्ञान में वृद्धि होगी. सभी से विशेष निवेदन करता हूँ, आइए इस सम्मेलन को एक भव्य बनाइए, एक यादगार बनाइए. 25वां कन्नड़ साहित्य सम्मेलन होने जा रहा है. बहुत बहुत धन्यवाद जी, बहुत बहुत धन्यवाद. नमस्कार, मैं कांचना कांबळे.
भंगूर नगर डिग्री कॉलेज के एनएसएस घटक के छात्रों ने आज काली नदी के तट पर पड़े प्लास्टिक की बोतलें व अन्य कचरों को जमा कर नदी के तट को स्वच्छ किया। बांगूर नगर आर्ट्स साइंस और कॉमर्स कॉलेज के एनएसएस विभाग ने आज इस काली नदी के तट पर जो काम किया है वो आपको हम दिखा रहे हैं। ये इनका बैनर है और ये सारे एनएसएस के छात्र हैं। पिछले वीडियो में हमने आपको दिखाया था कि पिछले 4 दिनों से इस केरवाड़ ग्राम में है और यहाँ पर ये आज क्या काम इन्होंने किया यहाँ पर वो इनसे पूछते हैं। क्या नाम है आपका? प्रथम पाटेकर। क्या किया आज आपने? हमने एनएसएस के थ्रू एक इनिशिएटिव लिया था रिवर क्लीनिंग का, तो फिर हम रिवर क्लीन किया या रिवर का? रिवर और रिवर बैंक के रिवर बैंक। अच्छा, तो हमने गांव वालों से डिस्कस करके वो उन्होंने सजेस्ट किया सर ये प्लेस। फिर आके हमने बॉटल्स, प्लास्टिक्स और जो खाना गिना पकाने आते ना सर पिकनिक के लिए, वो सब वेस्ट था वो सब जमा किया सर। अच्छा। ये जो दिख रहा है ये सारा आप सभी ने मिलकर ही जमा किया। मैडम जी क्या कहना चाहेंगे? आज हमारा एनएसएस का 6वां दिन है। हाँ जी। तो ऑलरेडी हम सक्सेसफुली 6 दिन कंप्लीट किए हम लोगों ने। हाँ जी। तो आज हमने एक ये एनएसएस का नदी सफाई अभियान रखा हुआ था। आजकल हम देखते हैं लोग नदी के तट पे आके पिकनिक स्पॉट बनाते हैं, यहाँ पे पकाते हैं और सभी प्लास्टिक वगैरह फेंक के ही जाते हैं। तो ये एक अच्छा अभियान है जिससे जागृति मिलती है लोगों को कि हम इस तरह की जगह क्लीन को रखना है। तो हमने ये अभियान रखा है आज। बहुत अच्छा कार्य किया है। सभी बच्चों को विशेष बधाई और धन्यवाद देता हूँ कि लोगों के द्वारा किया गया यह कचरा जो कि नदी को गंदा करता है, पर्यावरण को गंदा करता है, आप सभी ने एकत्र कर एक जगह किया और उसके बाद में यहाँ जैसे मैडम बता रही थी कि इसको यहाँ से हम शिफ्ट करेंगे ताकि यह नदी का छोर और यह प्राकृतिक सौंदर्य बना रहे, पर्यावरण सुरक्षित रहे। बहुत ही खूबसूरत शहर है ये दांडेली। इसको और भी खूबसूरत बनाने में जो एनएसएस अपना योगदान दे रही है उसके लिए आप सभी का बहुत बहुत धन्यवाद। कापाडे श्री कृष्ण देवस्थान सेवा समिति वनश्री नगर ने कृष्ण मंदिर में आज वार्षिक महोत्सव मनाया। पूरी विधि विधान से पूजा पाठ कर हवन कर आए हुए भक्तों के लिए महाप्रसाद का आयोजन किया। श्रीकृष्णाय नमो नमः। सुस्तिष्ठार्था भवन्तः चरित पूजा संपूर्ण फलसिद्धिरस्तु। श्री हरे कृष्ण। 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 155 156 157 158
ಎಲ್ಲ ಕುತ್ಕೊಂಡ್ಬಿಡಲ್ಲ ಗೋವೃತ್ತನ್ನ लांब थोड़ा शार्प जरा है लांब उसमें को शार्प जरा केस दिस इज हीरो सफा कल हमने आपसे जो सवाल पूछा था उसका सही जवाब है रानी कमलापति रेलवे स्टेशन। कमेंट्स में जवाब देने वाले हैं शंकर पाटिल, शैला सुतार, चंदक्का, निंगराज मोदगी, सुरेंद्र ओझा, गायत्री नीलेश पाटिल, राकेश मडिवाल, योगेश कदम और बसवराज कटगेरी। आज का सवाल, कन्नड़ साहित्य का जनक किसे कहा जाता है? कमेंट्स में जरूर बताइए। अंत तक हमसे जुड़े रहने के लिए धन्यवाद। कल फिर मुलाकात होगी हमारी इसी चैनल पारिक प्रेजेंटेशंस पर। स्वस्थ रहो, मस्त रहो।